Good evening. Yes, now we are in the eve of New Year, and I'm in the church premises, St. Peter's Catholic Church Chapel. And now this is the time for adoration, and followed by Holy Eucharistic celebration. May Almighty God bless all of us. Thank you. ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ,
ನನ್ನ ಪ್ರೀತಿಯ ಯೇಸುವೆ, ನನ್ನ ಸೃಷ್ಟಿಕರ್ತರೆ, ನನ್ನ ರಕ್ಷಕರೇ, ನನ್ನ ವಿಮೋಚಕರೇ, ನಿಮಗೆ ಆರಾಧನೆ, ನಿಮಗೆ ಮಹಿಮೆ, ನಿಮಗೆ ಸ್ತುತಿ ಸ್ತೋತ್ರ, ನಿಮಗೆ ವಂದನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಸ್ತೋತ್ರ, ನಿಮಗೆ ಮಹಿಮೆ, ನಿಮಗೆ ನಿಮಗೆ ನಮ್ಮ ಸರ್ವಸ್ವವನ್ನು ಸಮರ್ಪಿಸುತ್ತೇವೆ. ಸ್ತುತಿಸುವೆ
ಮಹಿಮೆ. ನಾವೆಲ್ಲರೂ ಪ್ರಭು ಯೇಸುವಿಗೆ ತಲೆಬಾಗಿ ಕೆಲವು ಕ್ಷಣ ನಮನವನ್ನು ಸಲ್ಲಿಸಿ ನಂತರ ಮೌನವಾಗಿ ಕುಳಿತುಕೊಳ್ಳೋಣ. ನಾವು ತಪ್ಪಿಬಿದ್ದಿದ್ದೇವೆ. ನಾವೆಲ್ಲರೂ ಮನುಷ್ಯರು, ಬಲಹೀನರು. ನಮ್ಮ ಪಾಪದಲ್ಲಿ ಬಿದ್ದಂತ ಆ ಕ್ಷಣಗಳನ್ನು ಸಮರ್ಪಿಸಿ ದೇವರಿಗೆ ಕ್ಷಮೆಯನ್ನು ಯಾಚಿಸೋಣ. ಹೊಸ ವರ್ಷಕ್ಕೆ ಕಾಯುತ್ತಾ ಇದ್ದೇವೆ. ಈ ಹೊಸ ವರ್ಷ 2024 ದೇವರು ನಮ್ಮನ್ನು ಆಶೀರ್ವದಿಸಲು ಸಂತೋಷದ ವರ್ಷವಾಗಲಿ. ನಮಗೆ ಹಣ ಅಂತಸ್ತು ಬೇಡ, ಶಾಂತಿ ಸಮಾಧಾನ ಪ್ರೀತಿ ಐಕ್ಯತೆ ಆರೋಗ್ಯದ ಒಂದು ವರ್ಷವಾಗಲಿ ಎಂದು ಪ್ರಾರ್ಥಿಸೋಣ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ. 2023 ಎಷ್ಟೋ ವಿಷಯಗಳಿವೆ, ಲೆಕ್ಕವಿಲ್ಲದಷ್ಟು ವಿಷಯ, ಸಾವಿರಾರು ಕೋಟಿ ಲಕ್ಷ ವಿಷಯಗಳಿವೆ. ದೇವರು ಪ್ರತಿಯೊಂದೊಂದು ಕ್ಷಣವೂ ಆಶೀರ್ವದಿಸಿದಂತೆ ಬೆಳಗಿನ ಜಾವ ಎದ್ದಾಗ ನನ್ನ ಉಸಿರಾಟ, ನನ್ನ ದೇಹದಲ್ಲಿರುವ ಒಂದೊಂದು ಕಣಗಳು ಕೂಡ ದೇವರು ಕೊಟ್ಟಂತ ಆಶೀರ್ವಾದ. ಅಪಘಾತಗಳಿಂದ ಬಿಡುಗಡೆ, ಕಾಯಿಲೆಯಿಂದ ಬಿಡುಗಡೆ, ಬಲಿ ಪೂಜೆಯನ್ನು ಸಂಸ್ಕಾರಗಳನ್ನು ಸ್ವೀಕರಿಸಲು ಎಷ್ಟೊಂದು ಆಶೀರ್ವಾದಗಳಿದೆ ಪ್ರಿಯರೇ. ಎಷ್ಟೋ ಜನರಿಗೆ ಕೈಕಾಲಿಲ್ಲ, ಅಪಘಾತ ಆಗಿದೆ, ಸತ್ತು ಹೋಗಿದ್ದಾರೆ. ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ನೊಂದ ಜೀವನದಲ್ಲಿದ್ದಾರೆ. ಆದರೆ ನಾವು ಬದುಕಿದ್ದೇವೆ, ಉಸಿರಾಡುತ್ತಿದ್ದೇವೆ, ನಮಗೊಂದು ಕುಟುಂಬವಿದೆ ಎಂದರೆ ಅದು ದೇವರಿಗೆ ಮಾತ್ರ ಸಮರ್ಪಿಸಿ. ಧನ್ಯವಾದ ಪ್ರಭು, ಧನ್ಯವಾದ ನಮ್ಮ ಮೇಲೆ ಅನೇಕ ಆಶೀರ್ವಾದಗಳು ಒಳಿತನ್ನು ಪ್ರತಿ ಕ್ಷಣ ದೇವರು ಮಾಡಿದ್ದಾರೆ. ಎಲ್ಲರೂ ಕಣ್ಮುಚ್ಚೋಣ. ಇಡೀ ವರ್ಷ ಕಳೆದಿದ್ದೇವೆ, ನಮ್ಗೆ ಬೇಕಾದಂಗೆ ನಾವು ಕಳೆದಿದ್ದೇವೆ. ಊಟ ಮಾಡಿದ್ದೇವೆ, ತಿರುಗಾಡಿದ್ದೇವೆ, ಎಷ್ಟೋ ಸಮಯ ನಾವು ಟಿವಿ ಮುಂದೆ, ಮೊಬೈಲ್ ಮುಂದೆ ಕಳೆದಿದ್ದೇವೆ. ಈ ಒಂದು 5 ನಿಮಿಷ ದೇವರು ಮಾಡಿದ ಉಪಕಾರವನ್ನು ಸ್ಮರಿಸೋಣ. ಇವತ್ತು ನನ್ನ ಕೈಕಾಲು ಚೆನ್ನಾಗಿರುತ್ತೆ, ಬೆಳಿಗ್ಗೆ ರಾತ್ರಿ ನಿದ್ದೆ ಮಾಡಿದಾಗ ಒಳ್ಳೆ ನಿದ್ದೆ ಬರ್ತದೆ, ಊಟ ಮಾಡಿದಾಗ ಜೀರ್ಣ ಆಗುತ್ತದೆ, ನನಗೆ ನನ್ನ ದುಡಿಮೆ
ಕಡಿಮೆ ಇರ್ಬೋದು, ಆದ್ರೆ ನನ್ನ ಕುಟುಂಬದಲ್ಲಿ ತೃಪ್ತಿ ಇದೆ. ಯಾವುದೇ ರೀತಿಯ ಅನಾಹುತ ಅಪಘಾತ ನನ್ನ ಕುಟುಂಬದಲ್ಲಿ ಆಗ್ಲಿಲ್ಲ. ಸಾವು ನೋವು ಬಂದರೂ ಕೂಡ ನನಗೆ ಸಾವು ಬರಲಿಲ್ಲ. ನಾವು ನೋಡ್ತೇವೆ ಈ 3 ವರ್ಷದಲ್ಲಿ ನಮ್ಮ ಸ್ನೇಹಿತರು ಅನೇಕರು ಮೃತರಾದರು. ಕೋವಿಡ್ ಬಂತು, ಅನೇಕ ರೋಗಗಳು ಬಂತು. ಇತ್ತೀಚಿನ ದಿನಗಳಲ್ಲಿ ನಾವು ಕೇಳ್ತೇವೆ ಅನೇಕರು ಹೃದಯಘಾತದಿಂದ ಮೃತರಾದರಂತೆ. ಆದ್ರೆ ದೇವರು ನನಗೆ ಕಾಪಾಡಿದ್ದಾನೆ. ಯಾಕೆಂದ್ರೆ ದೇವರು ನನ್ನನ್ನು ಪ್ರೀತಿಸಿದ್ದಾರೆ. ತಪ್ಪಿ ಹೋಗಿದ್ದಾಗ, ಪಾಪ ಮಾಡಿದಾಗ, ತಿಳಿದು ಪಾಪ ಮಾಡಿದಾಗ ಕೂಡ ದೇವರು ನನ್ನನ್ನು ಕ್ಷಮಿಸ್ತಾ ಇದ್ದಾನೆ. ಪರಮ ಪ್ರಸಾದವನ್ನು ಸ್ವೀಕರಿಸಲು ನನಗೆ ಯೋಗ್ಯತೆ ಇಲ್ಲದಿದ್ದಾಗ ಕೂಡ ದೇವರು ನನ್ನ ಹೃದಯಕ್ಕೆ ಬರ್ತಾ ಇದ್ದಾರೆ. ಪಾಪ ನಿವೇದನೆಗೆ ಹೋದಾಗ ದೇವರು ಅವರ ಪರಿಶುದ್ಧ ರಕ್ತದಿಂದ ನನ್ನನ್ನು ಶ್ರಮಿಸಿದ್ದಾರೆ. ಎಷ್ಟೋ ಬಾರಿ ನಾನು ದೇವರನ್ನು ನಿರಾಕರಿಸಿದೆ, ಆದ್ರೆ ದೇವರು ಮಾತ್ರ ನನ್ನನ್ನು ಬಿಡಲಿಲ್ಲ. ಯಾಕಂದ್ರೆ ದೇವರು ನನ್ನನ್ನು ಪ್ರೀತಿಸಿದರು. ರಕ್ಷಕರೇ, 2023 ಇಡೀ ವರ್ಷ ನನ್ನನ್ನು ಕಾದು ಕಾಪಾಡಿದ್ದೀರಿ, ರಕ್ಷಿಸಿದ್ದೀರಿ. ಒಳ್ಳೆಯ ಆರೋಗ್ಯ, ಹಸಿರನ್ನು, ಜೀವವನ್ನು, ಕುಟುಂಬವನ್ನು, ಆಹಾರವನ್ನು, ಬೆಳಕನ್ನು, ಕೆಲಸ ಕಾರ್ಯಗಳನ್ನು, ಬಂಧು ಬಳಗದವರನ್ನ, ಎಲ್ಲವನ್ನು, ಎಲ್ಲ ಆಶೀರ್ವಾದಗಳನ್ನು ನನಗೆ ದಯಪಾಲಿಸಿದ್ದೀರಿ. ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ಆರಾಧನೆ. ಸತ್ಯವು ನೀನೇ, ಸತ್ಯವು ನೀನೇ. ಸತ್ಯವು ನೀನೇ, ಸತ್ಯವು ನೀನೇ, ಸತ್ಯವು ನೀನೇ, ಸತ್ಯವು ನೀನೇ. ಧನ್ಯವಾದ ಪ್ರಭು, ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ. ಎಲ್ಲರೂ ಧನ್ಯವಾದ ಪ್ರಭು, ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ. ಮಾರ್ಗವು ನೀನೇ, 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 ಮಾರ್ಗವು ನೀನೇ. ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ. ಎಲ್ಲರೂ ಧನ್ಯವಾದ ಪ್ರಭು, ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ. ಜೀವವು ನೀನೇ, ಜೀವವು ನೀನೇ, ಜೀವವು ನೀನೇ, ಜೀವವು ನೀನೇ. ಎಲ್ಲರೂ ಜೀವವು ನೀನೇ, ಜೀವವು ನೀನೇ, ಜೀವವು ನೀನೇ, ಜೀವವು ನೀನೇ. ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ, ಧನ್ಯವಾದ ಪ್ರಭು, ಧನ್ಯವಾದ. ನಮ್ಮ ಕಣ್ಗಳನ್ನು ಮುಚ್ಚೋಣ. Just close your eyes and recall the mighty deeds of the Lord. ದೇವರು ಮಾಡಿದ ಕಾರ್ಯಗಳನ್ನು ನೀವು ಸ್ಮರಿಸಿಕೊಳ್ಳಿ. ದೇವರು ಎಷ್ಟು ಉಪಕಾರ ಮಾಡಿದ್ದಾರೆ. ಇಸ್ರಾಯೇಲ್ ಜನಾಂಗವನ್ನು ಕಾಪಾಡಿದರು. ಈ ಭೂಮಿ ಸೂರ್ಯ ಉದಯಿಸುವುದೇ ಒಂದು ಅದ್ಭುತವಾಗಿದೆ. ಚಂದ್ರನು ಇರುವುದು ಒಂದು ಅದ್ಭುತವಾಗಿದೆ. ನಕ್ಷತ್ರಗಳು ಬಿಡುವುದು ಒಂದು ಅದ್ಭುತವಾಗಿದೆ. ಈ ಪ್ರಪಂಚವನ್ನೇ ಸೃಷ್ಟಿಸಿ ಆದಾಮ ಅವಳಿಗೆ ಕೊಟ್ಟರು. ಪಾಪದ ದಾಸತ್ವದಲ್ಲಿ ಬಿದ್ದಾಗ, ಬರೋ ರಾಜನ ದಾಸತ್ವದಲ್ಲಿ ಬಿದ್ದಾಗ ದೇವರು ಬಿಡುಗಡೆ ಮಾಡಿದರು. ಪ್ರತಿ ಬೆಳಗ್ಗೆ ನಾವು ಕಣ್ಬಿಟ್ಟಾಗ ಇಡೀ ಸೃಷ್ಟಿಯೇ ನಮಗೆ ಒಂದು ನೂತನ ಸೃಷ್ಟಿಯಾಗಿರುತ್ತದೆ. ದೇವರು ಎಂತ ಅದ್ಭುತಗಳನ್ನು ಮಾಡಿದ್ದಾರೆ. ದೇವರು ಮಾಡಿರುವ ಅದ್ಭುತಗಳು ಅನೇಕ ಲೆಕ್ಕ ಮಾಡಲು ಖಂಡಿತ
ಅಸಾಧ್ಯ. ದೇವರ ಆ ಉನ್ನತ ಪ್ರೀತಿ ಮತ್ತೊಮ್ಮೆ ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಆತನ ಪ್ರೀತಿ ಕೀರ್ತನೆ 136 ಬಹಳ ಸುಂದರವಾದಂತ ಕೀರ್ತನೆ. ಇಸ್ರಾಯೇಲ್ ಜನಾಂಗದವರು ದಾಸತ್ವದಲ್ಲಿ ಬಾಬಿಲೋನಿನಲ್ಲಿದ್ದರು. ಅದಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ಕಳೆದುಕೊಂಡು ಹೋಗಿದ್ರು. ಜೆರುಸಲೇಮ್ ಪಟ್ಟಣ ಪತನವಾಗಿತ್ತು, ತಮ್ಮ ಕುಟುಂಬಗಳನ್ನು ಕಳೆದುಕೊಂಡಿದ್ರು. ಈಗ ಅನೇಕ ವರ್ಷಗಳು 70 ವರ್ಷಗಳು ದಾಸತ್ವದಲ್ಲಿದ್ರು. ದೇವರು ಹೇಳ್ತಾರೆ, ನೀವು ಮಾಡಿದ ಪಾಪದಿಂದ ನೀವು ದಾಸರಾದ, ಆದರೆ ನಾನು ಖಂಡಿತವಾಗಿ ನಿಮ್ಮನ್ನು ಬಂದು ಬಿಡುಗಡೆ ಮಾಡ್ತೇನೆ ಅಂತೇಳಿ ಪ್ರವಾದಿ ಎಸೆಕಿಯೇಲ್ ಮುಖಾಂತರ ವಾಗ್ದಾನ ಮಾಡ್ತಾರೆ. ಯಾವಾಗ ಈ ಮಾತನ್ನು ಕೇಳ್ತಾರೆ, ಅಲ್ಲಿ ವರ್ಷದ ರಾಜ ಬಿಡುಗಡೆ ಮಾಡ್ತಾನೆ, ಅವಾಗ ಅವ್ರು ಕೊಂಡಾಡ್ತಾರೆ. ಏನಂತೆಲ್ಲ ಕೊಂಡಾಡ್ತಾರೆ ಗೊತ್ತಾ? ಕೇವಲ ಅವ್ರು ಬಿಡುಗಡೆ ಮಾಡ್ಲಿಕ್ಕೆ ಕೊಂಡಾಡ್ಲಿಲ್ಲ. ದೇವರೇ, ನೀವೆಲ್ಲವನ್ನು ಮಾಡಿದ್ದೀರಿ, ಕೊನೆಗೆ ಇವತ್ತು ಬಿಡುಗಡೆ ಕೂಡ ನೀವೇ ಮಾಡ್ತಿದ್ದೀರಿ. ನಾವು ಪಾಪದಲ್ಲಿ ದೂರವಾದ 1 ವರ್ಷ ಎಲ್ಲವನ್ನು ದೇವರು ಮಾಡಿದ್ದಾರೆ. ಅದಕ್ಕೆ ನಾವು ಕೊಂಡಾಡೋದು ಕೇವಲ 1 ವರ್ಷದಿಂದ, ನಾವು ತಾಯಿಯ ಗರ್ಭದಿಂದ, ಅಲ್ಲಿಂದ ನಾವು ಸೃಷ್ಟಿಯಿಂದಲೇ ಕೊಂಡಾಡಬೇಕು. ಇವತ್ತು ಈ ಭೂಮಿ ಇದೆ ಅಂದ್ರೆ ನನಗೋಸ್ಕರ ದೇವರಿಗೆ ಭೂಮಿ ಇಟ್ಟೇನೆ. ಇವತ್ತು ನನ್ನ ಕುಟುಂಬ ಇದೆ ಅಂದ್ರೆ ನನಗೋಸ್ಕರ. ಇವತ್ತು ಈ ಮನೆ, ಈ ಮನುಷ್ಯರಿದ್ದಾರೆ, ದೇವರು ತಮ್ಮ ಯೋಜನೆಯಲ್ಲಿದ್ದಾರೆ. ಕೊಲೆಸರಿಗೆ ಬರೆದ ಪತ್ರದಲ್ಲಿ, ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್, ಈ ಒಂದು ಪ್ರಪಂಚ ಆತನ ಪ್ರೀತಿ ಶಾಶ್ವತ. ಆತನ ಪ್ರೀತಿ ಹಗಲನ್ನಾಳಲು ಸೂರ್ಯನನ್ನು ಸೃಜಿಸಿದಾತನಿಗೆ ಧನ್ಯವಾದ. ರಾತ್ರಿಯನ್ನಾಳಲು ಚಂದ್ರ ನಕ್ಷತ್ರಗಳನ್ನು ಸೃಜಿಸಿದಾತನಿಗೆ ಧನ್ಯವಾದ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಆತನ ಪ್ರೀತಿ 400 ವರ್ಷಗಳು ಇಸ್ರಾಯೇಲ್ ಜನಾಂಗ ಫರೋ ರಾಜನ ಕೆಳಗೆ ದಾಸತ್ವದಲ್ಲಿದ್ದಾಗ ಮೋಶೆಯನ್ನು ಕಳಿಸಿದರು ಪ್ರಿಯರು. ನಾವು ಕೂಡ ಎಷ್ಟೋ ಸಾರಿ ನಮ್ಮ ದುಷ್ಟ ಚಟಗಳಿಂದ, ಅಭ್ಯಾಸದಿಂದ, ಕೋಪ, ಸ್ವಾರ್ಥ, ದಾಸತ್ವದಲ್ಲಿರ್ತೇವೆ. ಪ್ರತಿದಿನ ಯೇಸು ಬರ್ತಾರೆ, ಪ್ರತಿ ದಿವ್ಯ ಬಲಿ ಪೂಜೆಯಲ್ಲಿ ಬರ್ತಾರೆ, ಪ್ರತಿಯೊಂದು ಪಾಪ ನಿವೇದನೆ ಬರ್ತಾರೆ ನಮ್ಮ ದಾಸತ್ವದಿಂದ ಬಿಡುಗಡೆ ಮಾಡಲು. ಬಹುಶಃ ಯೇಸು ಸ್ವಾಮಿ ನಮಗೋಸ್ಕರ ಸಾಯದೆ ಹೋಗಿದ್ದಾರೆ, ನಾವು ರಕ್ಷಣೆ ಹೊಂದುತ್ತಿರಲಿಲ್ಲ. ಪ್ರತಿ ಕ್ಷಣ ನಾವು ಪಾಪ ಮಾಡಿದಾಗ ನಮಗೋಸ್ಕರ ಸಾಯ್ತಾರೆ, ಅವರ ರಕ್ತವನ್ನು ಸುರಿಸ್ತಾರೆ. ಯಾವ ರೀತಿ ಈಜಿಪ್ಟ್ ಜನಾಂಗವನ್ನು ಬಿಡುಗಡೆ ಮಾಡಿದ್ರು, ಅದೇ ರೀತಿ ನಮ್ಮನ್ನು ಕ್ಷಣ ಕ್ಷಣದಲ್ಲೂ ಬಿಡುಗಡೆ ಮಾಡ್ತಾರೆ ಪ್ರಿಯರೇ. ಈಜಿಪ್ಟಿನ ಚೊಚ್ಚಲುಗಳನ್ನು ಸಂಹರಿಸಿದ ಆತನಿಗೆ ಧನ್ಯವಾದ. ಇಸ್ರಾಯೇಲರನ್ನು ಅಲ್ಲಿಂದ ಹೊರತಂದವನಿಗೆ ಧನ್ಯವಾದ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಒಳ್ಳೆಯವನಾದ ಪ್ರಭುವಿಗೆ ಧನ್ಯವಾದ. ಆತನ ಪ್ರೀತಿ ಶಾಶ್ವತ. ಆತನ ಪ್ರೀತಿ ಶಾಶ್ವತ. ನಮ್ಮ ಬಲಗೈಯನ್ನು ಮೇಲಕ್ಕೆತ್ತೋಣ, ಕಣ್ಗಳನ್ನು ಮುಚ್ಚಿ ನಾನು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಿರಿ. ಪ್ರಭು ಯೇಸುವೇ, ನನ್ನ ಸೃಷ್ಟಿಕರ್ತರೇ, ನನ್ನನ್ನು ಸೃಜಿಸಿದಾತನೇ, ನನ್ನನ್ನು ಸೃಷ್ಟಿಸಿದಾತನೇ, ನನ್ನನ್ನು ಪ್ರೀತಿಸುವಾತನೇ, ನನ್ನನ್ನು ಸಕಲ ಕೇಡುಗಳಿಂದ, ಪಾಪದಿಂದ, ಬಂಧನದಿಂದ ರಕ್ಷಿಸಿದಾತನೇ, ನಿಮಗೆ ಆರಾಧನೆ,
ಆಶೀರ್ವಾದಗಳನ್ನು ದಯಪಾಲಿಸಿದ್ದೀರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಲವ್ ಯು. ನಿಮ್ ಸೌಂದರ್ಯ ಬೇಕಾಗಿರಲಿಲ್ಲ, ನಿಮ್ ಡಿಗ್ರಿ ಬೇಕಾಗಿರಲಿಲ್ಲ, ದೇವರಿಗೆ ನಿಮ್ಮ ಇಂಟೆಲಿಜೆನ್ಸ್ ಜ್ಞಾನ ಬೇಕಾಗಿರಲಿಲ್ಲ, ದೇವರಿಗೆ ನೀವು ಎಷ್ಟು ದೊಡ್ಡ ಮನೆ ಕಟ್ಟಿದ್ದೀರಿ ಬೇಕಾಗಿರಲಿಲ್ಲ, ನೀವು ಎಷ್ಟು ಬುದ್ಧಿವಂತರು ದೇವರಿಗೆ ಬೇಕಾಗಿರಲಿಲ್ಲ, ಏನಾರ ಈ ಪ್ರಪಂಚದಲ್ಲಿ ಗಳಿಸಿದ್ದೀರಾ ದೇವರಿಗೆ ಬೇಕಾಗಿರಲಿಲ್ಲ. ಆದ್ರೆ ದೇವರಿಗೆ ಬೇಕಾಗಿದ್ದು ನಿಮ್ಮ ಸಮಯ, ನಿಮ್ ಪ್ರೀತಿ. ಅವ್ರು ನಿಮ್ಮನ್ನ ಹುಡ್ಕೊಂಡು ಬಂದಾಗ ನೀವು ಎಷ್ಟು ದೇವರಿಗೆ ಸಮಯ ಕೊಟ್ಟಿದ್ದೀರಿ ಒಂದು ಕ್ಷಣ ಪ್ರಶ್ನೆ ಮಾಡಿ. ಎಷ್ಟೋ ಬಾರಿ ನಾವು ಇತರರ ಬಗ್ಗೆ ಮಾತನಾಡಿದ್ದೇವೆ, ಮೊಬೈಲ್ ಟಿವಿಯಲ್ಲಿ ನಮ್ಮ ಸಮಯವನ್ನು ಕಳೆದಿದ್ದೇವೆ. ತಪ್ಪಿನಿ ನಡೆಯಬೇಡಣ್ಣ, ಕೆಟ್ಟು ಹೋಗೇನಿ ಕೊರಗಬೇಡಣ್ಣ, ದಾರಿ ತಪ್ಪಿನಿ ನಡೆಯಬೇಡಣ್ಣ, ಕೆಟ್ಟು ಹೋಗೇನಿ ಕೊರಗಬೇಡಣ್ಣ. ಆ ಯೇಸು ನಿನ್ನ ಕರೆಯುತ್ತಾನಲ್ಲ, ಆ ಯೇಸು ನಿನ್ನ ಕರೆಯುತ್ತಾನಲ್ಲ. ಪಾಪ ಮಾಡಬೇಡಣ್ಣ, ದೇವರ ಮಹಿಮೆ ನೋಡಣ್ಣ, ಪಾಪದ ಸಂಬಳ ಮರಣವೆಂಬುದು ಮೊದಲು ನೀನು ತಿಳಿಯಣ್ಣ. ಎಷ್ಟೋ ಬಾರಿ ನಾವು ಸುಳ್ಳು ಹೇಳಿದ್ದೇವೆ ಪ್ರಿಯರು. ನಮ್ಮ ಕಣ್ಗಳಲ್ಲಿ ಕೆಟ್ಟ ನೋಟಗಳನ್ನು, ನಮ್ಮ ಮೆದುಳಿನಲ್ಲಿ ಕೆಟ್ಟ ಚಿಂತನೆಗಳನ್ನು, ಕೆಟ್ಟದನ್ನೇ ಆಲಿಸಿದ್ದೇವೆ. ಕೆಟ್ಟ ಕಡೆ ಕೆಟ್ಟ ಸ್ಥಳಕ್ಕೆ ನಮ್ಮ ಕೈಕಾಲು ನಡೆದುಕೊಂಡು ಹೋಗಿದ್ದೇವೆ. ನಮ್ಮ ಕೈಗಳಿಂದ ಬೆರಳು ಮಾಡಿ ತೋರಿಸಿದ್ದೇವೆ, ಹೊಡೆದಿದ್ದೇವೆ, ದೂಷಣೆ ಮಾಡಿದ್ದೇವೆ. ನಾನು ಏನ್ ಮಾಡಿದ್ದೇನೆ? ದೇವರಿಗೆ ಕರವೆತ್ತಿ ಸ್ತುತಿಸುವ ಕೈಗಳು ಪಾಪ ಮಾಡಿದೆ, ದೇವರಿಗೆ ಸ್ತೋತ್ರ ಆಡುವ ನಾಲಿಗೆ ಪಾಪ ಮಾಡಿದೆ, ದೇವರ ಬಗ್ಗೆ ಧ್ಯಾನಿಸುವ ಮೆದುಳು, ನನ್ನ ಮನಸ್ಸು ಕೆಟ್ಟದನ್ನೇ ಆಲೋಚನೆ ಮಾಡಿದೆ, ಕೆಟ್ಟದನ್ನೇ ನೋಡಿದೆ. ನಾನು ಮಾಡಿದ ದೇವರ ವಿರುದ್ಧ ಪಾಪಗಳಿಗೋಸ್ಕರ ಹೃದಯಾಂತರಾಳದಿಂದ ದೇವರೇ ನನ್ನನ್ನು ಕ್ಷಮಿಸಿರಿ, ನೂತನ ಸೃಷ್ಟಿಯಾಗಿ ನಾನು ನಡೆಯಲು, ಒಳ್ಳೆ ಮನಸ್ಸುಗಳಾಗಿ ನಡೆಯಲು ದೇವರೇ ನನಗೆ ಕೃಪೆ ನೀಡಿ. ಸುಳ್ಳು ಹೇಳಿ ಮೋಸ ಹೋಗಬೇಡಣ್ಣ, ಸತ್ಯದ ಮುಚ್ಚಬೇಡಣ್ಣ. ಆ ಯೇಸು ನಿನ್ನ ಲೆಕ್ಕ ಕೇಳ್ತಾರ, ಆ ಯೇಸು ನಿನ್ನ ಲೆಕ್ಕ ಕೇಳ್ತಾನ. ಪಾಪ ಮಾಡಬೇಡಣ್ಣ, ದೇವರ ಮಹಿಮೆ ನೋಡಣ್ಣ, ಪಾಪದ ಸಂಬಳ ಮರಣವೆಂಬುದು ಮೊದಲು ನೀನು ತಿಳಿಯಣ್ಣ. ಪಾಪ ಮಾಡಬೇಡಣ್ಣ, ದೇವರ ಮಹಿಮೆ ನೋಡಣ್ಣ, ಪಾಪದ ಸಂಬಳ ಮರಣವೆಂಬುದು ಮೊದಲು ನೀನು ತಿಳಿಯಣ್ಣ. ನನ್ನ ಮೇಲೆ ದಯ ತೋರಿ, ನಾನು ಮಾಡಿದ ಪಾಪಗಳನ್ನು ಕ್ಷಮಿಸಿರಿ. ನನ್ನ ಸ್ವಾರ್ಥದಿಂದ, ಅಹಂಕಾರದಿಂದ, ನನ್ನ ಆಸೆಯಿಂದ, ನನ್ನ ಕೆಡುಕುತನದಿಂದ, ನನ್ನ ದೇಹದಿಂದ, ನನ್ನ ಮನಸ್ಸಿನಿಂದ, ನನ್ನ ಆತ್ಮದಿಂದ ಮಾಡಿದಂತ ಎಲ್ಲಾ ಪಾಪಗಳನ್ನು ಪ್ರಭು ಯೇಸುವೇ ನಿಮ್ಮ ಶಿಲುಬೆಯ ಪರಿಶುದ್ಧ ರಕ್ತದಿಂದ ಶುದ್ಧೀಕರಿಸಿರಿ, ನನ್ನನ್ನು ಕ್ಷಮಿಸಿರಿ. ಯೇಸುವೇ ಕರುಣೆ ತೋರಿರಿ, ದಯೆ ತೋರಿರಿ, ಕ್ಷಮೆ ನೀಡಿರಿ. ದಾವೀದ ಕುಲಪುತ್ರರೇ, ನನ್ನ ಮೇಲೆ ದಯೆ ತೋರಿ, ನನ್ನ ಮೇಲೆ ಕರುಣೆ ತೋರಿ, ನನ್ನ ಮೇಲೆ ಕರುಣೆ ತೋರಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಾಲೆಲೂಯಾ,
ಮಾಡಿದ ಎಲ್ಲ ಪಾಪಗಳನ್ನು ಕ್ಷಮಿಸಿರಿ. ನನ್ನ ಹೃದಯದಲ್ಲಿ ಹೊಸ ವರ್ಷದ ನೀರನ್ನು ತುಂಬಿಸಲು ಹೃದಯವೆಂಬ ಕೊಡವನ್ನು ಶುದ್ಧೀಕರಿಸಿರಿ. ಯೇಸುವೇ ನನ್ನನ್ನು ಕ್ಷಮಿಸಿರಿ. ಯೇಸುವೇ ನನ್ನ ಮೇಲೆ ಕರುಣೆ ತೋರಿ ಅಂತೇಳಿ ಮೌನವಾಗಿ ನಿಮ್ಮ ಅಂತರಂಗದಲ್ಲಿ ಪ್ರಾರ್ಥಿಸಿರಿ. ಪ್ರಿಯರೇ, ಕರುಣೆ ತೋರಿ ಯೇಸುವೇ, ಕರುಣೆ ತೋರಿ. ಕಣ್ಗಳನ್ನು ಮುಚ್ಚಿ ದೇವರ ಕರುಣೆಗೋಸ್ಕರ ಮತ್ತೊಮ್ಮೆ ಆಡೋಣ. ಕರುಣೆ ತೋರಿ ಯೇಸುವೇ, ಕರುಣೆ ತೋರಿ ಪಾಪಿಯಾದ ನನ್ನ ಮೇಲೆ ಕರುಣೆ ತೋರಿ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿ ನಾವೆಲ್ಲರೂ ಮೊಣಕಾಲೋಣ. ನನ್ನ ಪ್ರಾರ್ಥನೆಯ ಆಲಿಸು ಪ್ರಭುವೇ, ನನ್ನ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಧರ್ಮಸಭೆಗೋಸ್ಕರ ಪ್ರಾರ್ಥಿಸೋಣ. ಧರ್ಮಸಭೆಯಲ್ಲಿ ಹೊಸ ಚಿಗುರು, ಅನೇಕ ಗುರು ಕನ್ಯಾಸ್ತ್ರೀಯರಾಗಲು ಕರೆ. ಧರ್ಮಸಭೆಗೆ ಧರ್ಮಾಧ್ಯಕ್ಷರು, ಗುರುಗಳು, ಕನ್ಯಾಸ್ತ್ರೀಯರು, ಸೇವಕರನ್ನು ದೇವರು ಹೊಸ ಚೈತನ್ಯ, ನೂತನ ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿಸುವಂತೆ ಪ್ರಾರ್ಥಿಸುತ್ತೇವೆ. ತಂದೆಯೇ, ನನ್ನ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ಈ ವರ್ಷ ನಮ್ಮ ಕುಟುಂಬವು ಹೊಸ ಒಂದು ಯೋಜನೆಯನ್ನು, ನಿಮ್ಮ ಚಿತ್ತವನ್ನು ಅನುಕರಿಸಿ ನಡೆಯುವಂತೆ, ನಿಮ್ಮ ಆಶೀರ್ವಾದಗಳ ಅನುಭವಗಳನ್ನು ಪಡೆಯುವಂತೆ, ಸದಾಕಾಲ ನಮ್ಮ ಕುಟುಂಬದಲ್ಲಿ ಸಂತೋಷ, ಶಾಂತಿ, ಸಮಾಧಾನ, ಪ್ರೀತಿ, ಐಕ್ಯತೆ ನೆಲೆಸಲೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥಿಸೋಣ. ತಂದೆಯಾದ ದೇವರೇ, ನಮ್ಮ ದೇಶದಲ್ಲಿರುವಂತಹ ಒಡಕು, ದ್ವೇಷ, ಜಾತಿ, ಮತ ಎಂಬ ಭಿನ್ನ ಭಾವಗಳನ್ನು ತೆಗೆದುಹಾಕಿ ಎಲ್ಲರೂ ಪರಸ್ಪರ ಅರ್ಥೈಸಿಕೊಂಡು ಈ ವರ್ಷ ನಮಗೆ ನಡೆಯಲಿರುವ ಚುನಾವಣೆಯಲ್ಲಿ ನಮಗೆ ಉತ್ತಮ ನಾಯಕರು ಸಿಗಲೆಂದು ಪರಸ್ಪರ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯದಲ್ಲಿ, ಎಲ್ಲರಿಗೂ ಒಂದೇ ರೀತಿಯ ಸೌಲಭ್ಯಗಳನ್ನು ಒದಗಿಸುವಂತೆ ರಾಜಕಾರಣಿಗಳನ್ನು, ನಮ್ಮ ನಾಯಕರನ್ನು, ಅಧಿಕಾರಿಗಳನ್ನು ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು. ಈ ವರ್ಷದಲ್ಲಿ ಯುವಕರು ಮನಪರಿವರ್ತನೆಗೊಂಡು ದುಷ್ಟ ಅಭ್ಯಾಸಗಳಿಂದ ದೂರವಾಗಲಿ, ಮಕ್ಕಳಿಗೆ ಬೇಕಾದ ಜ್ಞಾನ, ದೇವರ ಚಿತ್ತವನ್ನು ಅರಿಯಲು ದೇವರ ಸಾಕ್ಷಿ ಮಕ್ಕಳಾಗಿ ಬಾಳುವಂತೆ ದೇವರ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಕಣ್ಗಳನ್ನು ಮುಚ್ಚೋಣ. ಪ್ರಿಯರೇ, ನಮ್ಮ ವೈಯಕ್ತಿಕ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇಂದು ಕುಟುಂಬದ ದಿನ, ಹೋಲಿ ಫ್ಯಾಮಿಲಿ ಡೇ. ಕುಟುಂಬಕ್ಕೋಸ್ಕರ ಪ್ರಾರ್ಥಿಸೋಣ. ಇಲ್ಲಿ ಯಾರೆಲ್ಲ ಬರ್ಲಿಕ್ಕಾಗಲಿಲ್ಲ ಅವ್ರಿಗೋಸ್ಕರ ಪ್ರಾರ್ಥಿಸೋಣ. ದೂರದ ಸಂಬಂಧಿಕರು ದೂರದ ಊರಿನಲ್ಲಿದ್ರೆ ಅವರಿಗೋಸ್ಕರ ಪ್ರಾರ್ಥಿಸೋಣ. ಆಸ್ಪತ್ರೆಯಲ್ಲಿದ್ದಾರೆ, ಒಡೆದೋದ ಕುಟುಂಬ ಇದೆ. ಈ ನ್ಯೂ ಇಯರ್ ದಿನ ಅನೇಕ ಜನರ ಕುಡಿದು ಬೀಳ್ತಾರೆ, ಅವರನ್ನು ದೇವರು ಕಾಪಾಡಲಿ. ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ತಾರೆ, ಎಷ್ಟೋ ಜನ ಸಾವು ನೋವನ್ನು ಎದುರಿಸ್ತಾರೆ. ಅವನ್ನೆಲ್ಲರ ದೇವರು ಕಾಪಾಡಲಿ. ಎಲ್ಲ ನಷ್ಟಗಳಿಂದ ಈ ವರ್ಷ ನಮ್ಗೆ ಆಗಲಿರುವ ಒಳ್ಳೆ ಮಳೆ ದೇವರು ಕೊಡ್ಲಿ, ಬೆಳೆ ಕೊಡ್ಲಿ, ಯಾವುದೇ ರೀತಿ ಅಡಚಣೆ ಆಗದಂತೆ ಕಾಪಾಡಲಿ. ದುಷ್ಟಶಕ್ತಿಯ ಪ್ರೇರಣೆಗಳು ಹೋಗ್ಲಿ. ನನ್ನಲ್ಲಿ ಯಾವ್ದಾದ್ರೂ ಪಾಪ ಇದ್ರೆ ಮತ್ತೆ ಅದನ್ನು ಬೀಳದಂತೆ ಕಾಪಾಡಲಿ ದೇವರು. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ.
ಪ್ರಾರ್ಥನೆ ಬೇಡಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಾರ್ಥಿಸೋ